ನನ್ನ ಗಂಟಲಿನ ಹಿತದೃಷ್ಟಿಯಿಂದ, ನಮ್ಮ ವೀಕ್ಷಕರ ಕಿವಿಯ ಹಿತದೃಷ್ಟಿಯಿಂದ ರಿಕ್ವೆಸ್ಟ್, ಈಗ ಬಿಜೆಪಿ ವಕ್ತಾರರು 1 ನಿಮಿಷ, ನಟರಾಜ್ ಗೌಡ್ರು ಕಾಂಗ್ರೆಸ್ ವಕ್ತಾರರು 1 ನಿಮಿಷ, ದಯವಿಟ್ಟು ಬೇರೆಯವ್ರು ಯಾರು ಇಂಟರ್ಫಿಯರ್ ಮಾಡಿ, ಅದಾದ್ಮೇಲೆ ಕೌಂಟರ್ ಮಾಡಿ. ನನ್ನ ಪ್ರಶ್ನೆ ಕೇಳಿದೆ, ಬಿಜೆಪಿಯವರು ಧರ್ಮವನ್ನ ದ್ವೇಷ ಬಿತ್ತಲಿಕ್ಕೆ ಉಪಯೋಗಿಸ್ಕೊಳ್ತಿದ್ದಾರೆ, ರಾಹುಲ್ ಗಾಂಧಿ ಅವರದೇ ಮಾತು. ಹೆಂಗೆ ಪ್ರಕರಣದ ಸಮೇತ ಇಂಥ ಪ್ರಕರಣದಲ್ಲಿ ದ್ವೇಷ ಬಿತ್ತಿದ್ರು ವಿತ್ ಎಕ್ಸಾಂಪಲ್ ವಿವರಣೆ. ಓಕೆ ನೋಡಿ, ಇಲ್ಲಿಂದ ಈ ಚುನಾವಣೆ ಸಮಯದಿಂದ ಹೋಗೋಣ ನಾವು. ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಂಥವರು ಚುನಾವಣಾ ಪ್ರಚಾರದಲ್ಲಿ ಏನು ಭಾಷಣ ಮಾಡ್ತಾರೆ? ಇಂಡಿಯಾ ಮೈತ್ರಿಕೂಟಕ್ಕೆ ಓಟ್ ಹಾಕಬೇಡಿ, ಅಲ್ಲಿ ಓಟ್ ಹಾಕಿದ್ರೆ ಕ್ರಿಕೆಟ್ ಟೀಮಲ್ಲೆಲ್ಲ ಮುಸಲ್ಮಾನರನ್ನು ತೂರಿಸ್ಬಿಡ್ತಾರೆ. ಏನಾರು ಮಾತಾ ಇಲ್ಲ, ಸತ್ಯ ಅಂಕಿಅಂಶ ಇದೆಯಾ? ಅಂದರೆ ಅವ್ರು ನೇರವಾಗಿ ಇದು ಮುಸಲ್ಮಾನ, ಇದು ಹಿಂದೂ, ಈ ಥರ ಡಿವೈಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಚುನಾವಣಾ ಪ್ರಚಾರ ಮುಖಾಂತರ ಪ್ರಯತ್ನ ಮಾಡಿದ್ರು. ಅಲ್ಲ, ಮಂಗಲಸೂತ್ರ ಕಿತ್ಕೊಂಡ್ಬಿಡ್ತಾರೆ ಅಂತ ಭಾಷಣ ಮಾಡಿದ್ರು. ಚುನಾವಣೆ ಅವ್ರಿಗೆ ಇಂಡಿಯಾ ಮೈತ್ರಿಕೂಟ ಗೆದ್ರೆ ಬುಲ್ಡೋಸರ್ ಆಗ್ಬಿಡ್ತದೆ ರಾಮ ಮಂದಿರ ಅಂತ ಹೇಳಿದ್ರು. ಆ ಥರ ಪ್ರಧಾನಮಂತ್ರಿಗಳು ಮಾತಾಡೋ ಮಾತಾ ಅದು. ಅವರ ಅಜೆಂಡಾನೇ ಅದು, ವ್ಯವಸ್ಥೆನೇ ಅದು. ಅದು ಏನು ನಾಗಪುರದ ಏನು ವ್ಯವಸ್ಥೆ ಇದೆ, ಅಜೆಂಡಾಗಳಿದ್ದಾವೆ, ಅವ್ರಿಗೆ ಅದನ್ನು ದೇಶದನ್ನು ವರ್ಟಿಕಲಿ ಧರ್ಮಾಧಾರಿತವಾಗಿ ಡಿವೈಡ್ ಮಾಡಬೇಕು. ನೋಡಿ, ಹಿಂದೂ ಅನ್ನೋದು ಗಾಂಧಿ ಹೇಳ್ತಾರಲ್ಲ, ಸತ್ಯ ಅಹಿಂಸೆ ಶಾಂತಿ, ಆ ಧರ್ಮವನ್ನು ನಾವು ಪಾಲನೆ ಮಾಡ್ತೀವಿ. ನಾವು ಗೋಡ್ಸೆನ ಫಾಲೋ ಮಾಡೋದಿಲ್ಲ. ಯಾರು ಗೋಡ್ಸೆ ದೇಶಭಕ್ತ ಅಂತ ಹೇಳ್ತಾರೆ ಅಂಥ ಸಂಸದರನ್ನ ಮೋದಿಯವರು ಪಕ್ಕದಲ್ಲಿ ಕುಣಿಸ್ಕೊಂತಾರೆ. ಇದು ಅಲ್ಲಿಂದ ವ್ಯತ್ಯಾಸ ಇರ್ತಕ್ಕಂಥ ವ್ಯತ್ಯಾಸ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, 100 ಕೋಟಿ ಹತ್ಯೆ ಮಾಡ್ತಾರೆ 15 ನಿಮಿಷದಲ್ಲಿ. ಇದು ವ್ಯತ್ಯಾಸ. ಯಾಕಂದ್ರೆ ನಾವು ಸಂವಿಧಾನವೇ ಪರಮ ಗ್ರಂಥ ಅಂತ ಅನ್ಕೊಂಡಿರೋದು ನಾವಿಲ್ಲಿ. ಸಂವಿಧಾನ ಅಂದಾಗ ಎಲ್ಲರೂ ಒಳಗೊಂಡಂತೆ ಈ ದೇಶದಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ಸ್, ಸಿಖ್ರು ಎಲ್ಲರನ್ನು ಒಳಗೊಂಡಂತೆ ಎಲ್ಲರೂ ಸಮಾನರು ಅಂತ. ನೀವು ಏನಂದ್ರೆ ಹಿಂದೂಗಳು ಬಿಟ್ಟಿದ್ದಲ್ಲ, 2ನೇ ದರ್ಜೆ ಅಂತ ಹೇಳ್ತಾರಲ್ಲ, ಅದು ಸರಿಯಲ್ಲ. ಎಲ್ಲರೂ ಸಮಾನರು ಅಂತ ಹೇಳ್ಬೇಕು. ಅದು ಮೋದಿ ಅವರು ಆಗಬೇಕು, ಬಿಜೆಪಿ ಆಗಬೇಕು. ಕಾನ್ಸ್ಟಿಟ್ಯೂಷನ್ ಇವ್ರ ಫಸ್ಟ್ ಬುಕ್ ಅಂದ್ರೆ ಯಾವ ಕಾನ್ಸ್ಟಿಟ್ಯೂಷನ್ ಅಂತ ಅವರೇ ಡಿಫೈನ್ ಮಾಡಲಿ. ಆಮೇಲೆ ಯಾಕೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಬಾಬಾ ಸಾಹೇಬರು ಹಿಂದುತ್ವ ಅಂದ್ರೆ ಏನು, ಎಲ್ಲರನ್ನೂ ಸೇರಿಸ್ಕೊಳ್ಳೋದು, ಶಿವನ ಕುಟುಂಬದ ಥರ ಹಿಂದುತ್ವ, ಎಲ್ಲರನ್ನೂ ಸೇರಿಸ್ಕೊಂಡಿರೋದು ಹಿಂದುತ್ವ ಅಂತ ಬಾಬಾ ಸಾಹೇಬ್ರು ಹೇಳಿದ್ಮೇಲೆ ಸೆಕ್ಯುಲರ್ ಅನ್ನೋ ಪದನ 1976 42nd ಅಮೆಂಡ್ಮೆಂಟಲ್ಲಿ ಸೇರಿಸಲಾಗಿತ್ತು. ಇರಲಿ. ಅದಾದಮೇಲೆ ಏನಕ್ಕೋಸ್ಕರವಾಗಿ ನೀವು ಬಿ ಜೆ ಪಿಯವ್ರನ್ನ ಹಿಂದೂ ಪರವಾಗಿ ಅಂತ ಹೇಳ್ತೀರಾ ಅಂತಂದರೆ, ಆರ್ಟಿಕಲ್ 28 ವಿರುದ್ಧ ನಾವು ಮಾತಾಡಿದ್ವಿ. ಯಾಕೆ ಅಂತಂದರೆ, ನೀವು ಅದರಲ್ಲಿ ಕನ್ವರ್ಷನ್ನ ಲೀಗಲೈಸ್ ಮಾಡಿಬಿಡ್ತೀರಾ. ಆರ್ಟಿಕಲ್ 25 28 ಮತ್ತು 13 ಹಿಂದೂಗಳು ರಿಲಿಜಿಯಸ್ ಎಜುಕೇಷನ್ ಕೊಡೋಂಗಿಲ್ಲ, ಆದರೆ ಬೇರೆಯವರು ರಿಲಿಜಿಯಸ್ ಎಜುಕೇಷನ್ ಕೊಡ್ಬೋದು. ಅದನ್ನು ವಿರೋಧ ಮಾಡಿದ್ವಿ. ಹೌದು, ನಾವು ಅದು ಅಲ್ಲಿಗೆ ಈ ಹಿಂದೂ ಪರವಾಗಿ. ಅದಾದಮೇಲೆ ನೀವು ಸೆಕ್ಯುಲರ್ ಅನ್ನೋ ಪದ ಸೇರಿಸಿದಾಗ ನಾವು ಅದಕ್ಕೆ ವಿರೋಧ ಪಡಿಸ್ವಿ. ಗೋರಕ್ಷಣಕ್ಕೆ ನಾವು ಹೋರಾಟ ಮಾಡಿದ್ವಿ. 1967 ಗೋಲಿಬಾರ್ ಆಯಿತು, 18 ಜನ ಸಾಧು ಸಂತರು ಸತ್ರು. ಅದಕ್ಕೆ 1981 AMU ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಗೆ ಅಮೆಂಡ್ಮೆಂಟ್ ತಂದು ಕೇವಲ ಮುಸ್ಲಿಮ್ಸ್ಗೆ ಮಾತ್ರ, ಬೇರೆಯವ್ರಿಗಿಲ್ಲ ಅಂತ ಹೇಳಿ ಅದರ ಕಾನ್ಸ್ಟಿಟ್ಯೂಷನ್ ಪಾರ್ಲಿಮೆಂಟಲ್ಲಿ ಡಿಬೇಟ್ ಆಗಿತ್ತು. ಬ್ರಿಟಿಷರ್ಸ್ ಕಾನೂನುಗಳು ಕರೆಕ್ಟಾಗಿ ಹೇಳ್ತಿತ್ತು ಏನು ಅಂದರೆ ಎಲ್ಲರಿಗೂ AMU ಇರೋದು, BHU ಎಲ್ಲರಿಗೂ ಇರೋದು ಅಂತ ಹೇಳಿ. ಅದಾದಮೇಲೂ ಸಹ AMU ಆ್ಯಕ್ಟ್ 1981 ಅಮೆಂಡ್ಮೆಂಟ್ ತರ್ತೀರಾ, 2005 ಅಮೆಂಡ್ಮೆಂಟ್ ತಂದು ಹಿಂದೂಗಳು ಯಾರಿಗೂ ರಿಸರ್ವೇಷನ್ ಕೊಡ್ತಿದ್ದಂಗೆ ಮಾಡ್ತೀರಾ. ಅದಾದಮೇಲೆ 1991 ನೀವು ಮೈನಾರಿಟಿ ಬಿಲ್ ಪಾಸ್ ಮಾಡ್ತೀರಾ, ವಕಫ್ ಬೋರ್ಡ್ನ ಆ್ಯಕ್ಟ್ನ ಪಾಸ್ ಮಾಡ್ತೀರಾ. ಅದಾದಮೇಲೆ ಎಲ್ಲ ಹಿಂದೂಗಳ ದೇವಸ್ಥಾನಗಳಿಂದ 40,000 ದೇವಸ್ಥಾನಗಳನ್ನ ನೀವು ನಿಮ್ಮ ವಶಕ್ಕೆ ಮತ್ತೆ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀರಾ. ಶಕ್ತಿ ಅನ್ನೋ ಪದಗಳನ್ನ ಕೆಟ್ಟದಾಗಿ ಮಾತಾಡ್ತೀರಾ. ಅದಾದ್ಮೇಲೆ ವಲ್ಗರ್ ಅನ್ನೋ ಪದನ ಹಿಂದುತ್ವಕ್ಕೋಸ್ಕರ ಮಾತಾಡ್ತೀರಾ. ಆರ್ಯ ದ್ರವಿಡನ್ ಅಂತ ಡಿವೈಡ್ ತರ್ತೀರಾ. ಇಷ್ಟೆಲ್ಲ ಸಾಲಲ್ಲ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಆ ಬಾತ್ಲಾ ಕೇಸ್ ನಡೆದಾಗ ಕಣ್ಣೀರ್ ಹಾಕ್ತಾರೆ ಹೊರತು, ಅನೇಕ ಜನ ಹಿಂದೂಗಳು ಕಾಶ್ಮೀರಲ್ಲಿ ಸತ್ತಾಗ ಸೋನಿಯಾ ಗಾಂಧಿ ಅವರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ ಏನು ಮಾತಾಡಲ್ಲ. ಆದ್ರೆ ಇವತ್ತು ಪಾರ್ಲಿಮೆಂಟ್ ಅಂತ ಪವಿತ್ರವಾದ ಒಂದು ನಿಮಿಷ ಇನ್ನು ಪವಿತ್ರವಾದ ಸ್ಥಾನದಲ್ಲಿ ಹಿಂದೂಗಳ ಬಗ್ಗೆ ನೀವು ಮಾತಾಡ್ತಕ್ಕಂತಹ ನೈತಿಕತೆ ನಿಮಗೆ ಇದೆಯೇ? ಅದು ಈ ರೀತಿಯ ಕೆಟ್ಟದಾಗಿ ನೀವು ಅಕಸ್ಮಾತ್ ಯಾರು ಒಂದು ಪರವಾಗಿದ್ರೆ ನೀವು ಅವ್ರ ಪರವಾಗಿ ಇದ್ದೀವಿ ಅಂತ ಹೇಳಿ ನಮ್ಗೇನು ತೊಂದರೆ ಇಲ್ಲ. ಅದೇ ಇವತ್ತು ಆ ಹಿಂದೂ ಪದದ ಬದಲು ಇನ್ನೊಂದು ರಿಲಿಜನ್ ಹಾಕ್ಬಿಟ್ಟಿದ್ರೆ ಇವತ್ತು ಏನಾಗ್ತಿತ್ತು? ಇವತ್ತು ರಾಹುಲ್ ಗಾಂಧಿ ಅವರು ಹಿಂದೂ ಅನ್ನೋ ಪದ ಇನ್ನೊಂದು ಪದ ನಿಮಿಷ ಅದಾದ್ಮೇಲೆ ಮೋಹನ್ ಗೌಡ್ರು, ಅದಾದ್ಮೇಲೆ ರಜಾಕ್ 1 ನಿಮಿಷ ಮಾತಾಡ್ತಾರೆ. ಸ್ವಾಮೀಜಿ, ಹಿಂದುತ್ವ ಅನ್ನೋದನ್ನ ವಿಶ್ಲೇಷಣೆ ಮಾಡ್ಬೇಕಾಗಿರೋರು ಯಾರಪ್ಪ? ನಾನು ಮತ್ತೆ ಅದೇ ಪ್ರಶ್ನೆಗೆ ಬರ್ತೀನಿ. ಹಿಂದುತ್ವ ಅಂದ್ರೆ ಏನು? ಕೇವಲ ಏನೇ ಆದ್ರೂ ಕೂಡ ಅದನ್ನೆಲ್ಲವನ್ನ ಕೂಡ ಸಹಿಸ್ಕೊಳ್ತಾ ಎಲ್ಲರೂ ನಮ್ಮವರು ಅಂತ ಹೇಳಿ ಬಾಚಿ ತಪ್ಪೋದು ಮಾತ್ರ, ಹಾಗೆ ತಬ್ಬಿಕೊಂಡು ನಡೆಯೋದು ಮಾತ್ರ, ಬೆನ್ನಿಗೆ ಚೂರಿ ಹಾಕಿದ್ರೂ ಕೂಡ ನೋವಿಲ್ಲ ಅಂತ ಹೇಳಿ ಮುಖದಲ್ಲಿ ಮಂದಹಾಸವನ್ನ ಬೀರ್ತಾ ಮುಂದೆ ಸಾಗೋದು, ಕೇವಲ ಇದಿಷ್ಟೇನಾ? ಸೆಕ್ಯುಲರ್ ಹಿಂದುತ್ವ, ಜಾತ್ಯಾತೀತ ಹಿಂದುತ್ವ ಅಂದ್ರೆ ಇದೇನಾ? ಹಿಂದುತ್ವ ಅಂದ್ರೆ ಏನು ತಮ್ಮ ಪ್ರಕಾರ?
ಹಿಂದುತ್ವ ಅಂದ್ರೆ ಇಲ್ಲಿವರೆವಿಗೂ ಅವ್ರೇನ್ ಹೇಳಿದ್ರಲ್ಲ ವಸುದೈವ ಕುಟುಂಬಕಂ ಅನ್ನುವಂತಹ ಚಿಂತನೆ ಒಳಗೆ ಹಿಂದುತ್ವ ಸಾಗಿದೆ. ಆ ಹಿಂದುತ್ವವನ್ನ ಡಿವೈಡ್ ಮಾಡಿ ಮಾತಾಡುವಂತಹ ಒಂದು ದುಸ್ಥಿತಿ ಇವತ್ತಿನ ಸಂವಿಧಾನ ಅಂತ ಹೇಳಿಕೊಂಡು ಹೋಗುವಂತಹ ಪರಿಸ್ಥಿತಿಯಲ್ಲಿ ಬಂದಿದೆ. ಯಾವಾಗ ಈ ಸೆಕ್ಯುಲರ್ ಪದ ಇದರೊಳಗೆ ಹೊಂದಿಕೊಂಡು ಬಂತೋ ಆ ಸೆಕ್ಯುಲರ್ ಪದವನ್ನ ಬೇರೆಯವರಿಗೆ ಉಪಯೋಗಿಸುವಾಗ ಹಿಂದೂಗಳ ಬಗ್ಗೆ ಮಾತಾಡೋದಿಲ್ಲ, ಸೆಕ್ಯುಲರ್ ಅಂತ ಬಂದಾಗ ಹಿಂದೂಗಳನ್ನೇ ಸೈಡ್ ಲೈನ್ ಮಾಡುವಂತ ಒಂದು ಕುಹಕ ತಂತ್ರ ವ್ಯವಸ್ಥೆಗಳು ಇವತ್ತು ನಡೀತಾ ಇದೆ. ಹಾಗಿರುವುದರಿಂದ ನಾವಿವತ್ತೇನು ಹೇಳೋದು, ಹಿಂದುತ್ವ ಅನ್ನುವಂಥದ್ದೇನಿದೆ ಎಲ್ಲ ಸಮಾಜಗಳನ್ನ ಎಲ್ಲ ವ್ಯವಸ್ಥೆಗಳನ್ನ ಒಂದುಗೂಡಿಸಿ ತಗೊಂಡು ಹೋಗುವಂತದ್ದೇ ಹಿಂದುತ್ವ. ಇವತ್ತು ರಾಜಕೀಯ ನಾಯಕರು ಮಾತಾಡುವಾಗ ಅದನ್ನ ಡಿವೈಡ್ ಮಾಡಿ ಸೆಕ್ಯುಲರ್ ಹಿಂದೂ ಅಂತ ಸೇರಿಸ್ತಾರೆ. ಇದು ದುರಂತ. ಮೋಹನ್ ಗೌಡ್ರು ರಜಾಕು, ನಿಮ್ಗೆ ಪ್ರಶ್ನೆ ಮೋಹನ್ ಗೌಡ್ರೆ, ಇವತ್ತು ಜಗದೀಪ್ ಧನ್ಕರ್ ಅವರು ರಾಜ್ಯಸಭೆಯಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ. RSS ನ ಸದಸ್ಯ ಅಂತ ಅನ್ಕೊಳ್ಳೋದು ಅಪರಾಧನ, ಅದು ಒಂದು ಸಂಸ್ಥೆ, ಅದೊಂದು ಸಂಘ, ಅದರ ಸದಸ್ಯ ಅಂದ ತಕ್ಷಣ ಅಪರಾಧನ ಅನ್ನೋ ಪ್ರಶ್ನೆ. ಅಂದ್ರೆ ಈಗಿನ ಚರ್ಚೆಯಲ್ಲೂ ಹೇಳ್ತಾ ಇದ್ರು ನಟರಾಜ್ ಗೌಡ್ರು, ಕಾಂಗ್ರೆಸ್ ಪಕ್ಷದ ವಕ್ತಾರರು, ಈ ಹಿಂದುತ್ವದ ಹೆಸರಲ್ಲಿ ದ್ವೇಷ ಇದೆಯಲ್ಲ ಇದೆಲ್ಲವೂ ಕೂಡ ಬರೋದು ನಾಗ್ಪುರದಿಂದ. ಮೇಡಮ್, ಹಾಗಿದ್ರೆ ನೆಹರು ಅವರು ಸ್ವತಃ ನಮ್ ದೇಶದ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅವ್ರು ಯಾಕೆ RSS ಅನ್ನ ಪಥಸಂಚಲನದಲ್ಲಿ ಅವ್ರ ಕಾಲಾವಧಿಯಲ್ಲಿ ಸೇರಿಸಿದ್ರು? ಇಡೀ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಒಂದ್ ರೀತಿಯಲ್ಲಿ ರಾಷ್ಟ್ರ ಸೇವೆಯನ್ನ ಮಾಡ್ತಾ ಇದೆ, ಸಮಾಜ ಸೇವೆಯನ್ನ ಮಾಡ್ತಾ ಇದೆ ಅಂತೇಳಿ ಇವರು ಮುತ್ತಾತನೆ ಪಥಸಂಚಲನದಲ್ಲಿ ಹಾಕಿದ್ರು. ಇವತ್ತು ರಾಹುಲ್ ಗಾಂಧಿ ಅವರು ಹಿಂದೂ ಅಂದ್ರೆ ಬೇರೆ, ಹಿಂದುತ್ವ ಅಂದ್ರೆ ಬೇರೆ, ಈ ರೀತಿ ಹಿಂದೂ ಧರ್ಮದ ಒಳಗಡೆನೆ ಒಂದು ಒಡಕನ್ನ ದ್ವೇಷವನ್ನ ಸೇರಿಸಿ ಹಿಂದೂ ಧರ್ಮವನ್ನ ಒಡೆಯುವಂತ ವ್ಯವಸ್ಥಿತ ಸಂಚಲನ ಇವತ್ತು ಸಾಮ್ಯವಾದಿಗಳ ವಿಚಾರ ಸರಣಿಯಿಂದ ಇವತ್ತು ಮಾಡ್ತಾ ಇರುವಂತದ್ದು ಸ್ಪಷ್ಟವಾಗಿ ಗಮನಕ್ಕೆ ಬರ್ತಾ ಇದೆ. ಇದೊಂದು ವ್ಯವಸ್ಥಿತ ದೊಡ್ಡ ಷಡ್ಯಂತ್ರ ಇದೆ. ಕಾಂಗ್ರೆಸ್ ಯಾವಾಗ್ಲೂ ಇವತ್ತು ಅಧಿಕಾರಕ್ಕಾಗಿ, ಸ್ವಾರ್ಥಕ್ಕಾಗಿ, ಮುಸ್ಲಿಮರ ಅಪೀಸ್ಮೆಂಟ್ ಮಾಡ್ಲಿಕ್ಕಾಗಿ ಹಿಂದೂ ಧರ್ಮವನ್ನ ಇವತ್ತು ಅಪಮಾನ ಮಾಡ್ತಾ ಇದೆ. ಚುನಾವಣೆ ಬಂದಾಗ ಮಾತ್ರ ರಾಹುಲ್ ಗಾಂಧಿ ಅವರು ಟೆಂಪಲ್ ರನ್ ಮಾಡುವಂತದ್ದು, ನಾನು ಜನಿವಾರ ದಾನಿ ಒಬ್ಬ ಬ್ರಾಹ್ಮಣ ಅಂತ ಹೇಳುವಂತದ್ದು, ಅಪೀಸ್ಮೆಂಟ್ ಮಾಡೋದು ಮಾಡ್ತಾ ಇದ್ದಾರೆ. ಯಾವಾಗ ಅಧಿಕಾರ ಸಿಕ್ಕತ್ತೆ ಅದ ನಂತರ ಈ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಧರ್ಮ ಅಂದ್ರೆ ಅಶ್ಲೀಲ ಅಂತ ಹೇಳಿದ್ರು. 150 ಹಿಂದೂ ಕಾರ್ಯಕರ್ತರ ಮೇಲೆ FIR ಹಾಕಿದ್ರು. ಹಿಂದೂ ಕಾರ್ಯಕರ್ತರ ಈ ಹಬ್ಬಗಳು ಬಂದಾಗ ಅವ್ರನ್ನೆಲ್ಲ ಗಡಿಪಾರು ಮಾಡಿದ್ರು. ಈ ರೀತಿಯಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಪ್ರಥಮ ಪಾರ್ಲಿಮೆಂಟಿನ 2024 ಪ್ರಥಮ ಅಧಿವೇಶನದ ಪ್ರಥಮ ಭಾಷಣದಲ್ಲೇ ಇವತ್ತು ಹಿಂದೂ ಧರ್ಮವನ್ನ ದಮನ ಮಾಡುವಂತ, ತುಳಿಯುವಂತ, ಹಿಂದುವನ್ನ ದ್ವೇಷ ಹೇಳುವಂತ ಈ ರೀತಿ ಮಾಡಿರುವಂತದ್ದು ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. 2010ರಲ್ಲಿ ಯಾವ ರೀತಿ ಭಯೋತ್ಪಾದನೆಯನ್ನ ಉಲ್ಲೇಖ ಮಾಡಿದ್ರು, ಅದೇ ತರ ಯಾರು ಕಲಬುರ್ಗಿ ಅವ್ರನ್ನ ಸಂಚು ಮಾಡಿ ಕೊಂದ್ರು, ಯಾರು ಪನ್ಸಾರೆಯನ್ನ, ಯಾರು ಪೋಷಣೆ ಮಾಡೋ ಅದನ್ನ ಎಂಜಾಯ್ ಮಾಡೋ ಬಿಜೆಪಿ ನಾಯಕರ ಬಗ್ಗೆ ವಿಶಾಲ ಮನೋಭಾವದವರು. ಆದ್ರೆ ಈ ತರ ಬಿಜೆಪಿ ಪೋಷಿತ ಹಿಂದೂ ಧರ್ಮ ಹಿಂದೂಗಳಿದಾರಲ್ಲ ಅದ್ರ ಬಗ್ಗೆ ವೇಟ್ ಮಾಡ್ಬೇಕಾಗತ್ತೆ. ನೀವು ಇಂಟರ್ಪ್ರಿಟೇಷನ್ ಮಾಡಬೇಡಿ. ರಾಹುಲ್ ಗಾಂಧಿ ಅವರು 100 ಕೋಟಿ ವಸುದೈವ ಕುಟುಂಬಕಂ ಹೇಳುವಂತ 100 ಕೋಟಿ ಹಿಂದೂಗಳ ಅಪಮಾನವನ್ನು ಬಿಜೆಪಿ RSS ಅಥವಾ ಯಾರು ಗುತ್ತಿಗೆ ತಗೊಂಡಿಲ್ಲ ಅದ್ರ ಬಗ್ಗೆ ಯಾರ ಅಪಮಾನ, ಯಾರು ನೀವು ಅಪಮಾನ ಮಾಡ್ತೀರಿ. ಮೋದಿ ಯಾವಾಗ ಭಾಷಣದಲ್ಲಿ ಹಿಂದೂ ಮುಸ್ಲಿಂ ಅಂದ್ರು ಅವಾಗ ನಿಜವಾದ ಅಪಮಾನ ಆಗಿತ್ತು. ನೀವು ದೇಶವನ್ನ ಪ್ರಧಾನಮಂತ್ರಿ